ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನೀವು ನೋಡಿರಬಹುದು ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿ ಸಲುವಾಗಿ ಅಂತ ಹೇಳಿ ಈಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಮತ್ತು BNYSನ ಆಪ್ಷನ್ ಎಂಟ್ರಿ ಕೂಡ ಈಗ ಸ್ಟಾರ್ಟ್ ಆಗಿದೆ. ನಮಗೂ ಕೂಡ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ನ ಅವಶ್ಯಕತೆ ಇತ್ತು. ನಾವು ಆಪ್ಷನ್ ಎಂಟ್ರಿ ಮೊದಲೇ ಮಾಡಿ ನಂತರ ಮಾಕ್ ರಿಸಲ್ಟ್ ಬಂದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಿತ್ತು. ಆದರೆ ಏನೋ BNYSನ ದುರ್ದೈವ ಅನ್ಬೋದು, ಪ್ರತಿ ವರ್ಷ ಏನಾದರೂ ಸಮಸ್ಯೆ ನಮಗೆ ಬಂದೇ ಬರುತ್ತೆ. ಸೊ ಈ ವರ್ಷ ಮಾಕ್ ರಿಸಲ್ಟ್ ನಮಗೆ ಸಿಗ್ತಿಲ್ಲ. ಸೊ ನಾವು ಡೈರೆಕ್ಟಾಗಿ BNYSನ ಏನು ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿ ಇದೆ, ಡೈರೆಕ್ಟ್ ಅದರಲ್ಲಿ ಎಂಟರ್ ಆಗಬೇಕಾಗತ್ತೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ BNYSನ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ದಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ. ಯಾಕಂದ್ರೆ KE ಅವತ್ತಿಂದ ಕೂಡ ಮೊದಲು ಒಂದು ಮಾಹಿತಿ ಕೊಟ್ಟಿದ್ರು. ಅದರಲ್ಲಿ ಸೆಕೆಂಡ್ ರೌಂಡ್ದಲ್ಲಿ ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ ಸಿಗದೆ ಇದ್ರೆ ಸೆಕೆಂಡ್ ರೌಂಡ್ಗೆ ಎನೇಬಲ್ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಅದೇ ದಿನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಿಲ್ಲ, ಅದೇ ದಿನ ಅವರು ಒಂದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬಿಟ್ಟಿದ್ರು. ಅದೊಂದು ಅನುಕು ಇತ್ತು, ಅನುಕು ಸೀಟ್ ಹಂಚಿಕೆ ಸೀಟ್ ಮ್ಯಾಟ್ರಿಕ್ಸ್ ಅದು ಇತ್ತು. ಸೊ ಅದರಲ್ಲಿ ಏನಿತ್ತು, ಅವರು ಕಳೆದ ವರ್ಷ ಸೀಟ್ಗಳನ್ನ ಆಯಿತು ಈ ರೀತಿ ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡಿ ಅವುಗಳ ಮೇಲೆ ಆಧಾರದ ಮೇಲೆ ಅವರು ಒಂದು ಅಂದಾಜು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡುಗಡೆ ಮಾಡಿದ್ರು. ಅದು ಪ್ರೊವಿಷನಲ್ ಆಗಿತ್ತು. ಇನ್ನೂವರೆಗೇನು ಕೂಡ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಆಗಿಲ್ಲ. ಆದ್ರೆ ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿಯನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಎಲ್ಲರ ಜೊತೆನೆ ನಮಗೂ ಕೂಡ ಟೈಮಿಂಗ್ ಏನಿದೆ 9/7/2026 ಇದು ಲಾಸ್ಟ್ ಡೇಟ್ ಇದೆ. ಬೆಳಿಗ್ಗೆ 10 ಗಂಟೆಯವರೆಗೆ ಆಪ್ಷನ್ ಎಂಟ್ರಿ ಸಲುವಾಗಿ ಅವರು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಮತ್ತು 14/7/2026 11 ಗಂಟೆಯ ನಂತರ ಏನಾಗುತ್ತೆ, ಫಸ್ಟ್ ರೌಂಡ್ನ ರಿಸಲ್ಟ್ ಬಿಡುಗಡೆ ಆಗತ್ತೆ. ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಏನಿದೆ ಅದು ಬಿಡುಗಡೆ ಮಾಡ್ತಾರೆ ಮತ್ತು ಫೈನಲ್ ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿಯ ರಿಸಲ್ಟ್ ಏನಿದೆ ಅದು 15/7/2026 11 ಗಂಟೆಯ ನಂತರ ಅದು ಅವರು ರಿಸಲ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಡೈರೆಕ್ಟ್ ಏನು ಸೀಟ್ ಅಲಾಟ್ಮೆಂಟ್ ಆಗತ್ತೆ ಅವೆಲ್ಲ ಏನಿದಾವೆ ಅದರ ರಿಸಲ್ಟ್ ಏನಿದೆ ಅದು ಫೈನಲ್ ಸೀಟ್ ರಿಸಲ್ಟ್ 15 ತಾರೀಕು ಕಡೆ ಬಿಡುಗಡೆ ಮಾಡ್ತಾರೆ. ಮತ್ತು ಇನ್ನುವರೆಗೆ ಯಾರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಬೇರೆ ಕೋರ್ಸ್ ಇದ್ರೂ ಪರವಾಗಿಲ್ಲ, ಅಂದ್ರೆ ಯಾರು BNYS ಮಾಡ್ಬೇಕಂತಿರ್ತಾರೆ ಆದ್ರೂ ಕೂಡ ಕೆಲವೊಬ್ಬರಿಗೆ ರ್ಯಾಂಕಿಂಗ್ ದಲ್ಲಿ ಡೌಟ್ ಇದ್ದೇ ಇರುತ್ತೆ, ಅಂತ ವಿದ್ಯಾರ್ಥಿಗಳು ಬೇರೆ ಕಾಲೇಜಸ್ಗಳು ಅಥವಾ ಬೇರೆ ಕೋರ್ಸ್ಗಳು ಚೂಸ್ ಮಾಡಬಹುದು. ಸೊ ಅವರು ಕೂಡ ಈಗ ಸದ್ಯದಲ್ಲಿ ಇನ್ನುವರೆಗೆ ಆಪ್ಷನ್ ಎಂಟ್ರಿ ಮಾಡದೇ ಇದ್ರೆ ಅವರು ಕೂಡ ಈಗ ಆಪ್ಷನ್ ಎಂಟ್ರಿ ಮಾಡಬಹುದು. ಮತ್ತು ಇನ್ನು ರಿಸಲ್ಟ್ ಬಂದ ನಂತರ ಏನಾಗತ್ತೆ, ನಮ್ಗೆ ಇನ್ನೂ ಕೂಡ ನಾನು ಹೇಳಿದಲ್ಲ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಆಗಿಲ್ಲ. ಅದರ ಸಲುವಾಗಿ ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ನಮಗೂ ಕೂಡ ಟೈಮ್ ಕೊಡ್ಬೇಕಾಗತ್ತೆ. ಸೊ ಚಾಯ್ಸ್ ಎಂಟ್ರಿ ಸಲುವಾಗಿ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಒಂದು ಡೇಟ್ ಅನ್ನ ಕೊಟ್ಟು ಚಾಯ್ಸ್ ಎಂಟ್ರಿಗೆ ಅವರು ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಸೊ ಮುಂದೆ ಯಾವಾಗ ಇದ ರಿಸಲ್ಟ್ ಬರುತ್ತಲ್ಲ 15/7/2026 ಅದರ ನಂತರ ನಾವು ಚಾಯ್ಸ್ ಎಂಟ್ರಿ ಪ್ರತಿಯೊಬ್ಬರ ಜೊತೆನೂ ಆಗಲ್ಲ. BNYS ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಅದು ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದ್ ವೇಳೆ ಬೇಗನೆ ಬಂತು ಜೊತೆನೂ ಆಗ್ಬಹುದು, ಇರದೇ ಇದ್ರೆ ನಮಗೆ ಸ್ಪೆಸಿಫಿಕ್ ಆಗಿ BNYS ಸಲುವಾಗಿ ಅಂತ ಹೇಳಿ ಒಂದು ಡೇಟ್ ಕೊಡ್ಬೋದು. ಅದರ ನಂತರ ಈ ರೀತಿ ಚಾಯ್ಸ್ ಎಂಟ್ರಿಗೆ ಅವರು ಅನುಮತಿ ಕೊಡ್ತಾರೆ. ಮತ್ತು ಇನ್ನೂವರೆಗೆ ಯಾರಾದ್ರೂ ಡಿಸೈಡ್ ಮಾಡಿದ್ರೆ ನಾನು ಇಂಜಿನಿಯರಿಂಗ್ನೇ ಮಾಡ್ಬೇಕಾಯ್ತು BNYS ನನ್ನ ಆಪ್ಷನ್ ಇದ್ದಿದ್ದಿಲ್ಲ ಅನ್ನೋರು, ಅವರು ಕೂಡ ಈಗ BNYS ಆಪ್ಷನ್ ಎಂಟ್ರಿ ಮಾಡಬಹುದು. ಈಗ ಮಾಕ್ ರಿಸಲ್ಟ್ ಆಗಿದೆ, ಅದರ ನಂತರ ಈಗಲೂ ಕೂಡ ನೀವು BNYS ಅನ್ನ ಆಡ್ ಮಾಡಬಹುದು. ಸೊ ಅದು ಕೂಡ ನಿಮ್ಗೊಂದು ಅಪಾರ್ಚುನಿಟಿ ಸಿಗ್ತಾ ಇದೆ, ಅದನ್ನು ಕೂಡ ಮಾಡಬಹುದು. ಸೊ ಎಲ್ಲರ ಜೊತೆಗೇನೆ ಈಗ ಫಸ್ಟ್ ರೌಂಡ್ನ ಆಪ್ಷನ್ ಎಂಟ್ರಿ ಮಾಡಿ ಅದರ ನಂತರ ರಿಸಲ್ಟ್ ಬಂದ ನಂತರ ನೋಡೋಣ. ಮತ್ತು ಎಲ್ಲರಿಗೆ ಒಂದು ರಿಸಲ್ಟ್ ಬರುತ್ತಲ್ಲ ಅದರ ನಂತರ ಯಾವ್ಯಾವ ಕಾಲೇಜಸ್ಗಳು ಅಲಾಟ್ ಆಗಿದೆ ಅನ್ನೋದನ್ನ ಕೂಡ ನಮ್ಗೆ ಕಮೆಂಟ್ ದಲ್ಲಿ ತಿಳಿಸಿ. ಅದರಿಂದ ನಮಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿತ್ತಂದ್ರೆ, ನೀವು ಒಂದ್ ವೇಳೆ ನಿಮ್ಮ ರಿಸಲ್ಟ್ ಸಿಕ್ತಂದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಅದರ ಸಲುವಾಗಿ ಏನೇ ನಿಮ್ಗೆ ಸಮಸ್ಯೆನೂ ಬರಲಿ ಅಥವಾ ಏನೇ ನಿಮ್ಗೆ ಕಾಲೇಜ್ ಅಲಾಟ್ ಆಗ್ಲಿ, ಯಾವ್ದೇ ಖುಷಿಯ ಸುದ್ದಿ ಆಗ್ಲಿ, ಸೊ ಅದನ್ನು ಕೂಡ ನೀವು ನಮ್ಗೆ ಕಮೆಂಟ್ ದಲ್ಲಿ ತಿಳಿಸಬಹುದು. ಮತ್ತು ನಿಮ್ಮ ಕಮೆಂಟ್ಸ್ ಗಳನ್ನ ನಾನು ನೋಡ್ತೀನಿ, ಆದ್ರೆ ಎಲ್ಲರಿಗೂ ಸ್ಪೆಸಿಫಿಕ್ ಆಗಿ ರಿಪ್ಲೈ ಕೊಡ್ಲಿಕ್ಕೆ ಟೈಮ್ ಇರದ ಕಾರಣ ನಾನು ಪ್ರತಿಯೊಬ್ಬರಿಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ನಾನು ಪ್ರತಿಯೊಂದು ಕಮೆಂಟ್ ಅನ್ನ ಕೂಡ ನೋಡ್ತಾ ಇರ್ತೀನಿ. ಅಟ್ಲೀಸ್ಟ್ ದಿನದಲ್ಲಿ ಒಂದ್ ಬಾರಿ ಆದ್ರೂ ಒಂದ್ಸಲ ನಾನು ನೋಡ್ಕೊಂಡಿರ್ತೀನಿ. ನನಗೆ ಸಮಯ ಸಾಲ್ತಾ ಇಲ್ಲ, ಸಮಯ ಒಂದ್ ಸ್ವಲ್ಪ ಇಂಟರ್ನ್ಶಿಪ್ ದಲ್ಲಿ ಇರೋದ್ರಿಂದ ಒಂದು ಪ್ರಾಬ್ಲಮ್ ಆಗ್ತಿದೆ. ಸೊ ಅದನ್ನ ನಾನು ಸಾಧ್ಯವಾದಷ್ಟು ಬೇಗನೆ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ನಾನು ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ. ಒಂದ್ ವೇಳೆ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಒಂದ್ ವೇಳೆ ಶೇರ್ ಮಾಡ್ಲಿಕ್ಕೆ ಆಗದೆ ಇದ್ರೆ
ಯೂಟ್ಯೂಬ್ದಲ್ಲಿ ನಾನು ಅದರ ನೋಟಿಫಿಕೇಶನ್ನ ಡೈರೆಕ್ಟಾಗಿ ವಾಟ್ಸಪ್ ಚಾನೆಲ್ದಲ್ಲಿ ಕೊಟ್ಟಿರ್ತೇನೆ. ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಯಾವ ಲೈನ್ನ ಅರ್ಥ ಏನಿರುತ್ತೆ ಮತ್ತು ಎಲ್ಲಿವರೆಗೆ ಏನಂತೇಳಿ. ಸೊ ಡೈರೆಕ್ಟ್ ನಾನು ಚಾಟ್ ಕೂಡ ಡೈರೆಕ್ಟಲ್ಲಿ ಮಾಡಿರ್ತೀನಿ. ಸೊ ನಿಮಗೆ ಕೂಡ ಈಸಿ ಆಗತ್ತೆ. ಸೊ ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ, ಇಂಗ್ಲೀಷ್ದಲ್ಲಿ ಬೇಕಾದರೆ ಇಂಗ್ಲೀಷ್ದಲ್ಲಿ, ಈ ರೀತಿ ನಾನು ಅನುಕೂಲವಾಗುವ ಹಾಗೆ ಎಲ್ಲರಿಗೂ ತಿಳಿಯುವ ಹಾಗೆ ನಾನು ವಾಟ್ಸಪ್ ಚಾನಲ್ದಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ಇನ್ನೂವರೆಗೆ ಯಾರಾದರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡದೇ ಇದ್ದರೆ, ಇನ್ನು ಯಾರು ಮಾಡಿಲ್ಲಲ್ಲ ಅವರು ಕೂಡ ನನಗೆ ಇನ್ಸ್ಟಾಗ್ರಾಮ್ ಜೊತೆಗೆ ಕನೆಕ್ಟ್ ಆಗ್ಬೋದು. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ. ಇಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಇನ್ನೂವರೆಗೆ. ಸೊ ಇನ್ನು ಮುಂದೆ ಏನಾದರೂ ಹೊಸ ಅಪ್ಡೇಟ್ ಬಂದರೂ ಕೂಡ ನಾನು ಬೇಗನೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬಾ ಧನ್ಯವಾದಗಳು. ಜೈ ಹಿಂದ್. ಒಂದು ವೇಳೆ ಇನ್ನೂವರೆಗೆ ಇನ್ಸ್ಟಾಗ್ರಾಮ್ ಮೇಲೆ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಡೈರೆಕ್ಟ್ ಆಗಿ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.